15 ವರ್ಷಗಳ ಬಳಿಕ ವಿದ್ಯುತ್ ದರ ಕಡಿಮೆಯಾಗಿದೆ ಎಂದು ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿ 9 ಬಾರಿ ವಿದ್ಯುತ್ ದರ ಏರಿಕೆ ಮಾಡಿದ್ರು. ಈಗ ನಾವು ಹೆಮ್ಮೆಯಿಂದ ಹೇಳುತ್ತಿದ್ದೇವೆ, ಗೃಹಜ್ಯೋತಿ ಯೋಜನೆಯಡಿ ಉಚಿತವಾಗಿ ವಿದ್ಯುತ್ ಕೊಟ್ಟರೂ ಕೂಡ ವಿದ್ಯುತ್ ದರವನ್ನು ಕಡಿಮೆ ಮಾಡಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲೂ ದರ ಕಡಿಮೆ ಮಾಡಿರುವುದು ನಮ್ಮ ಹೆಮ್ಮೆ. ರಾಜ್ಯದಲ್ಲಿರುವ 7 ಕೋಟಿ ಜನರಿಗೂ ಇದರಿಂದ ಸಹಾಯವಾಗುತ್ತೆ. ಬಿಜೆಪಿಯವರು ಇಂಥ ಕೆಲಸವನ್ನ ಎಂದೂ ಕೂಡ ಮಾಡಿರಲಿಲ್ಲ ಎಂದು ಸುದ್ದಿಗೋಷ್ಠಿ ನಡೆಸಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಿಜೆಪಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು. 15 ವರ್ಷಗಳ ಅವಧಿನಲ್ಲಿ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರೆಂಟ್ ಬಿಲ್ಲು, ವಿದ್ಯುತ್ ಶಕ್ತಿ ದರ ಇಳಿಕೆ ಮಾಡಿರುವಂಥದ್ದು. ಲಾಸ್ಟ್ ಮಾರ್ಚ್ ತಿಂಗಳಲ್ಲೇ ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಿಬಿಟ್ಟು ಚುನಾವಣೆ ರಿಸಲ್ಟ್ ಬಂದ ಆದಮೇಲೆ ಜೂನ್ ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಕ್ಕೆ ನೀವು 3 ದಿವಸ ಇಡೀ ರಾಜ್ಯಾದ್ಯಂತ ಬಿ ಜೆ ಪಿಯವರು ಬೊಬ್ಬೆ ಹೊಡೆದ್ರಿ. 70 ಪೈಸೆನ 40 ಪೈಸೆ ಜಾಸ್ತಿ ಮಾಡಿದ್ದಕ್ಕೆ ಬೊಬ್ಬೆ ಹೊಡೆದ. ನಾವು ಮಾಡಿದ್ದಲ್ಲ, ನಿಮ್ಮ ಸರ್ಕಾರ ಮಾಡಿದ್ದು. ನೀವು ನಿಮ್ಮ ಅಧಿಕಾರದ ಅವಧಿಯಲ್ಲಿ 3 ವರ್ಷ 11 ತಿಂಗಳ ಅವಧಿಯಲ್ಲಿ 4 ವರ್ಷದ ಅವಧಿನಲ್ಲಿ 9 ಬಾರಿ ಎಲೆಕ್ಟ್ರಿಸಿಟಿ ಚಾರ್ಜ್ ಜಾಸ್ತಿ ಮಾಡಿದ್ದೀರಿ, ದರವನ್ನು ಏರಿಕೆ ಮಾಡಿದ್ದೀರಿ. 9 ಬಾರಿ ಒಟ್ಟು ₹3.95 ಜಾಸ್ತಿ ಮಾಡಿದ್ದೀರಿ. ಕೋವಿಡ್ ಸಂದರ್ಭದಲ್ಲೂ ಕೂಡ ಒಂದು ಯೂನಿಟ್ಗೆ ₹3.95 ಜಾಸ್ತಿ ಮಾಡಿದ್ರಿ. ₹4 ಇದ್ದಿದ್ದು ಯೂನಿಟ್ ಈಗ ₹8 ಬಂದಿದೆ. ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಇದ್ರ ಬಗ್ಗೆ ಎಲ್ಲ ಮಾಧ್ಯಮದವ್ರು, ಪ್ರಿಂಟ್ ಮೀಡಿಯಾದವ್ರು ಬರಿತಾ ಇದ್ದಾರೆ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಜನಗಳಿಗೆ ತಿಳಿಸ್ಬೇಕು. ಮೊಟ್ಟ ಮೊದಲಿಗೆ ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ ಸುಮಾರು 12,000 ಕೋಟಿ ವಾರ್ಷಿಕವಾಗಿ ನಾವು ಕೊಡ್ತಾ ಇರೋದು ಗೃಹ ಜ್ಯೋತಿಗೆ, ಪುಕ್ಕಟ್ಟೆ ಕರೆಂಟ್ಗೆ 200 ಯೂನಿಟ್ಟು, 1,63,00,000 ಫಲಾನುಭವಿಗಳಿಗೆ ಬೆನಿಫಿಟ್ ಆಗ್ತಾ ಇರುವಂಥದ್ದು. ಅದು ಕೊಟ್ಟಿಯೂ ಕೂಡ ಸುಮಾರು 4,500 ಕೋಟಿ ಡೆಫಿಸಿಟ್ ನಮಗೆ ವಾರ್ಷಿಕವಾಗಿ, 4,500 ಕೋಟಿ. ಅದಿದ್ದರೂ ಕೂಡ ಜನರಿಗೆ ಹೊರೆ ಆಗಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಮೇರೆಗೆ, ರಾಜ್ಯ ಸರ್ಕಾರದ ಡೈರೆಕ್ಷನ್ಸ್ ಮೇರೆಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಏನಿದೆ, ಅವರು ಡೊಮ್ಯಾಸ್ಟಿಕ್ ಪರ್ಪಸ್ಗೆ ₹1.10 ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ. ₹1.10. ಕಮರ್ಷಿಯಲ್ಗೆ ₹1.25, ₹1.25 ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ. ಇಂಡಸ್ಟ್ರೀಸ್ಗೆ 50 ಪೈಸೆ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ. ಹಾಸ್ಪಿಟಲ್ಸ್ಗೆ ಮತ್ತು ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ 40 ಪೈಸೆ ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ. ಪ್ರೈವೇಟ್ ಖಾಸಗಿಯವರ ಡ್ರಿಪ್ ಇರಿಗೇಷನ್ ರೈತರಿಗೆ ₹2 ಒಂದು ಯೂನಿಟ್ ಕಮ್ಮಿ ಮಾಡಿದ್ದಾರೆ. ಹೌಸಿಂಗ್ ಅಪಾರ್ಟ್ಮೆಂಟ್ಸ್ಗೆ ₹10 ಒಂದು KVAಗೆ, 1 ಕಿಲೋವ್ಯಾಟ್ ಆಂಪಿಯರ್ಗೆ ₹10 ಕಮ್ಮಿ ಮಾಡಿದ್ದೀವಿ. ಇಂಡಸ್ಟ್ರಿಯಲ್ ಸ್ಟೇಷನ್ಸ್ಗಳಿಗೆ ₹1 ಒಂದು ಯೂನಿಟ್ ಕಮ್ಮಿ ಮಾಡಿದ್ದೀವಿ. ಕಮರ್ಷಿಯಲ್ ಸ್ಟೇಷನ್ಸ್ಗಳಿಗೆ 50 ಪೈಸೆ ಒಂದು ಯೂನಿಟ್ ಕಮ್ಮಿ ಮಾಡಿದ್ದೀವಿ. ಪ್ರಮೋಷನ್ಸ್, ಯಾರ್ಯಾರು ಎಲೆಕ್ಟ್ರಿಸಿಟಿ ಉಳಿತಾಯ ಮಾಡುವಂಥ ಒಂದು ಪ್ರಮೋಷನ್ಸ್ ಮಾಡುವಂಥವ್ರಿಗೆ ₹1 ಒಂದು ಪರ್ ಯೂನಿಟ್ಗೆ ಎಕ್ಸಂಪ್ಷನ್ ಸಬ್ಸಿಡಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಇಷ್ಟು ನಾವು ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ 1ನೇ ತಾರೀಕು ಏಪ್ರಿಲಿಂದ ಜಾರಿಗೆ ಬರುತ್ತಿದೆ. ಚುನಾವಣೆ ಗಿಮ್ಮಿಕ್ ಅಲ್ಲ. ಕಾಂಗ್ರೆಸ್ ಪಕ್ಷ, ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಅವ್ರ ಜನ್ಮದಲ್ಲಿ ಚುನಾವಣೆಗೋಸ್ಕರ ಹೇಳಿಕೆ ಕೊಡುವಂಥದ್ದು, ಆಶ್ವಾಸನೆ ಕೊಡುವಂಥದ್ದು, ಜನಗಳನ್ನು ಮರಳು ಮಾಡುವಂಥ ಕೆಲಸ ಅವ್ರ ಲೈಫಲ್ಲೇ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಮಾಡಲ್ಲ, ಸಿದ್ದರಾಮಯ್ಯನವರು ಪರ್ಟಿಕ್ಯುಲರಾಗಿ ಮಾಡಿಲ್ಲ. ಇದರಿಂದ ನಮ್ಮ ರಾಜ್ಯದಲ್ಲಿರುವಂಥ 7 ಕೋಟಿ ಜನಸಂಖ್ಯೆಗೂ ಅನುಕೂಲ ಆಗುವಂಥದ್ದು.